ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದಡೆ ಮೇಲೆ ಫಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥವ ನೀವನು. ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಅದ್ಭುತವಾದ ವಚನ. ಬಸವಣ್ಣನವರು 12ನೇ ಶತಮಾನದಲ್ಲಿ ಬದುಕಿದ್ದಂಥವರು ಕರ್ನಾಟಕದಲ್ಲಿ. ಅವರು ಅವತ್ತಿನ ಕಾಲಕ್ಕೇನೆ ಈ ಪ್ರಪಂಚದಲ್ಲಿ ಮುಂದೆ ಜನ ಹೇಗೆ ಬದುಕಿದ್ರೆ ಚೆನ್ನಾಗಿ ಬದುಕ್ತೀರಿ ಅನ್ನೋದನ್ನ ಕಾಲಜ್ಞಾನಿ ತರ ಹೇಳಿದ್ರು. ಅಂದ್ರೆ ಜಂಗಮ ಅನ್ನೋ ಶಬ್ದ ಬಳಸಿದ್ರು. ಜಂಗಮ ಅನ್ನೋ ಶಬ್ದ ಈಗಾಗಲೇ ಬಳಕೆಯಲ್ಲಿತ್ತು ಶೈವ ಪದ್ಧತಿ ಒಳಗೆ. ಜಂಗಮರು ಅಂತಂದ್ರೆ ಅವರು ವಿಶೇಷವಾಗಿ ಬದುಕ್ತಾ ಇದ್ರು. ಕೆಲವರು ಮಠಗಳಲ್ಲಿ, ಕೆಲವರು ಸ್ಮಶಾನಗಳಲ್ಲಿ ಭಿಕ್ಷಾವೃತ್ತಿ ಮಾಡಿಕೊಂಡು ಅಥವಾ ಜ್ಞಾನ ಬೋಧೆ ಮಾಡಿಕೊಂಡು ಬದುಕ್ತಿದ್ರು. ಹೆಚ್ಚಾಗಿ ಭಿಕ್ಷಾವೃತ್ತಿನಲ್ಲೇ ಇರ್ತಿದ್ರು ಮತ್ತು ಜನರನ್ನು ಹೆದರಿಸ್ತಿದ್ರು. ಈಗ ಸಿರಿಯಾಳನ ಮಗನ ಬೇಡಿದ, ಸಿಂಧುವಲ್ಲಾಳನ ವಧುವನ್ನ ಬೇಡ್ದ ಅಂತ ಬರ್ತಾರಲ್ಲ, ಈ ತರ ಅವ್ರು ಕೇಳಿದ್ದನ್ನು ಕೊಡಬೇಕು ಅನ್ನೋ ಪದ್ಧತಿ ಇತ್ತು. ಆದ್ರೆ ಶರಣರು ಬಂದ್ಮೇಲೆ, ಬಸವಣ್ಣವರು ಬಂದ್ಮೇಲೆ ಈ ಜಂಗಮ ಅನ್ನೋದಕ್ಕೆ ಅನೇಕ ಅರ್ಥಗಳನ್ನ ಕಲ್ಪಿಸಿದ್ರು. ನಿಮ್ಗೆಲ್ಲ ಗೊತ್ತಿದೆ, ಬಹಳ ಪ್ರಸಿದ್ಧವಾದ ವಚನ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಈ ಪದ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜಂಗಮ ಅನ್ನೋ ಶಬ್ದವನ್ನ ಎಲ್ಲೂ ಕೂಡ ಶರಣರು ಸ್ತ್ರೀವಾಚಕವಾಗಿ ಅಥವಾ ಪುರುಷವಾಚಕವಾಗಿ ಬಳಸೋದೇ ಇಲ್ಲ. ಆ ಎರಡೂ ಲಿಂಗಕ್ಕೆ ಅತೀತವಾದದ್ದು ಜಂಗಮ, ಆದದ್ದು ಅಂತಾನೆ ಬಳಸ್ತಾರೆ. ಜಂಗಮಕ್ಕೆ ಅಂತಾನೆ ಬಳಸ್ತಾರೆ. ಜಂಗಮಗೆ ಅನ್ನಂಗಿಲ್ಲ, ಜಂಗಮಕ್ಕೆ ಅಂದ್ರೆ ಎರಡನ್ನೂ ಮೀರಿ ಸಮಾಜವನ್ನ ಜಂಗಮ ಅಂತ ಕರೆದ್ರು, ಜ್ಞಾನವನ್ನ ಜಂಗಮ ಅಂತ ಕರೆದ್ರು, ಕಡೆಗೆ ದೇಹ ಸ್ಥಾವರ ಆತ್ಮ ಜಂಗಮ. ದೇಹ ಸ್ಥಾವರ ಅಂದ್ರೆ ಜಡ. ಈಗ ಒಂದು ಟೇಪ್ ರೆಕಾರ್ಡರ್ ಇದೆ ಅಂತ ಇಟ್ಕೊಳ್ಳಿ, ಅದು ಕರೆಂಟು ಜಂಗಮ, ಅದು ಸ್ಥಾವರ. ಯಾವುದು? ಟೇಪ್ ರೆಕಾರ್ಡರ್. ಕರೆಂಟ್ ಇಲ್ಲವರು ಟೇಪ್ ರೆಕಾರ್ಡರ್ ಏನು ಕೆಲಸ ನಡೆಯಲ್ಲ. ಹಾಗೆ ನಮ್ಮ ದೇಹ ಸ್ಥಾವರ, ದೇಹಕ್ಕೆ ಬದಲಾವಣೆ ಇದೆ. ಬಾಲ್ಯ, ಶಿಶು, ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಪ್ಪಾವಸ್ಥೆ, ಈ ತರಹ ಆತ್ಮಕ ಅವಸ್ಥೆಗಳಿದೆ, ದೇಹಕ್ಕೆ ಅವಸ್ಥೆಗಳಿದೆ. ಆತ್ಮ ಹಂಗಿಲ್ಲ, ದೇಹ ಅಳೆದೋಗ್ಬಿಡುತ್ತೆ, ಆದ್ರೆ ಆತ್ಮ ಕಳಿವಿಲ್ಲ, ಆತ್ಮ ಜಂಗಮ. ಹಾಗೇನೆ ಆ ಜಂಗಮ ಹರನೆಂದು ಕಂಡು, ಈ ವಚನದಲ್ಲಿ ಹೇಳ್ಬೇಕಂದ್ರೆ, ಈ ವಚನದಲ್ಲಿ ಅನ್ವಯ ಮಾಡಿ ಹೇಳ್ಬೇಕಂದ್ರೆ, ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದಡೆ ಮೇಲೆ ಪಲ್ಲವಿಸಿತ್ತು ನೋಡ. ಮರಕ್ಕೆ ಬಾಯಿ, ನೀರು ಉಣಿಸ್ಬೇಕಾದ್ರೆ ಯಾರು ಮೇಲ್ಗಡೆ ತಗೊಂಡೋಗಿ ಹಾಕಲ್ಲ ಅಲ್ವಾ, ಕೊಂಬೆಯಿಂದ ಹಾಕಲ್ಲ. ಕೆಳಗಡೆ ನೀರು ಕೊಡ್ತೀವಿ, ಅದ್ರ ಬಾಯಿ ಯಾವುದು? ಬೇರು. ಆದ್ರೆ ನಮಗೆ ಫಲ ಸಿಗೋದು ಮೇಲ್ಗಡೆ. ಹಾಗೆ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಫಲವಿಸಿತ್ತು ಅಂದ್ರೆ ಫಲ ಕೊಡ್ತು, ಚಿಗುರ್ತು. ಪಲ್ಲವ ಅಂದ್ರೆ ಚಿಗುರು ಅಂತಾನು ಕೂಡ ಅರ್ಥ ಇದೆ. ಮೇಲೆ ಫಲವಿಸಿತ್ತು ನೋಡ. ಹಾಗೆ ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥವ ನೀವನು. ಅಂದ್ರೆ ಲಿಂಗಕ್ಕೆ ನೇರವಾಗಿ ಕೊಡಕ್ ಬರಲ್ಲ. ಲಿಂಗ ಅಂದ್ರೆ ದೇವರು, ಪರಮಾತ್ಮ, ಮಹಾಲಿಂಗ. ಆ ಲಿಂಗಕ್ಕೆ ನೇರವಾಗಿ ಕೊಡಕ್ ಬರಲ್ಲ. ಲಿಂಗ ತಿನ್ನೋದು ಇಲ್ಲ, ಲಿಂಗ ಏನನ್ನೂ ಸ್ವೀಕರಿಸಲ್ಲ, ಎಲ್ಲವನ್ನೂ ಲಿಂಗ ಕೊಟ್ಬಿಟ್ಟಾರೆ. ಅದನ್ನೇ ಜಡರ ದಾಸಿಮಯ್ಯನವ್ರು ಇನ್ನೊಂದು ವಚನದಾಗ ಹೇಳ್ತಾರಲ್ಲ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ,
ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಅಂದ್ರೆ ಈ ಎಲ್ಲವೂ ಇಳೆ ಮಳೆ ಗಾಳಿ ಪಂಚಭೂತಗಳು ಕಡೆಗೆ ಈ ಜೀವ ಅನ್ನುವಂಥದ್ದು ನಮಗೇನು ಗೊತ್ತಿರ್ಲಿಲ್ಲ. ತಾಯಿ ಗರ್ಭದಲ್ಲಿ ಗೊತ್ತಿಲ್ಲ, ಚಿಕ್ಕವರಿದ್ದಾಗ ಗೊತ್ತಿಲ್ಲ, ಮಗು ಇದ್ದಾಗ ಏನು ಗೊತ್ತಿಲ್ಲ ನಮಗೆ. 3 ವರ್ಷ 4 ವರ್ಷ ಆದ್ಮೇಲೆ ನಮಗೆ ಪ್ರಜ್ಞೆ ಬರ್ತಾ ಇದೆ. ಆಮೇಲೆ ತಾಯಿ ತಂದೆಗಳು ನಮ್ಗೆ ಹೇಳ್ಕೊಟ್ಟು ಕಲಸಿ ಮಾಡಿ ನಾವಿಲ್ಲೆಲ್ಲ ಇದೀವಿ. ಆದ್ರೆ ಎಲ್ಲವನ್ನೂ ಮಾಡ್ತಕ್ಕಂತ ಶಕ್ತಿ ಚೈತನ್ಯ ಏನಿದೆಯಲ್ಲ ಅದಕ್ಕೆ ಲಿಂಗ ಅಂತ ಕರೆದ್ರು ಶರಣರು. ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಕ್ಕಂಥದ್ದು ಲಿಂಗ. ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ಲಿಂಗ ಅಂದ್ರೆ ಏನು ಅಂದ್ರೆ ಲೀಯತೆ ಗಮ್ಯತೆ ಯತ್ರ ಏನ ಸರ್ವಂ ಸಚರಾಚರಂ ತದೇತ್ತ ಲಿಂಗಮಿತ್ಯುಕ್ತಂ ಲಿಂಗ ತತ್ವ ಪರಾಯಣ ಹಿ. ಅಂದ್ರೆ ಈ ತೋರುವ ಸೃಷ್ಟಿ ಯಾವುದರಲ್ಲಿ ಹುಟ್ಟಿ ಯಾವುದರಲ್ಲಿ ಲೀಲೆಯಾಡಿ ಕಡೆಗೆ ಯಾವುದರ ಗರ್ಭವನ್ನು ಹೋಗುತ್ತದೆಯೋ ಅದೇ ಲಿಂಗ. ಅಂತಹ ಲಿಂಗ ಜಂಗಮ. ಲಿಂಗದ ಬಾಯಿ ಜಂಗಮ. ಲಿಂಗಕ್ಕೆ ಬಾಯಿ ಇಲ್ಲ. ಲಿಂಗಕ್ಕೆ ಬಾಯಿ ಇದ್ರೆ ಅದು ಯಾವುದು ಜಂಗಮ. ಜಂಗಮ ಅಂದ್ರೆ ಏನು ಅಂತ ಇಲ್ಲಿ ಪ್ರಶ್ನೆ ಬರ್ತದೆ ಅವಾಗ. ಇನ್ನೊಂದು ವಚನದಲ್ಲಿ ಬಸವಣ್ಣವ್ರು ಹೇಳ್ತಾರೆ ನೋಡಿ, ಕಲ್ಲನಾಗರ ಕಂಡರೆ ಹಾಲನ್ನೆರೆ ಎಂಬರು, ದಿಟನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಭವನ ಹಿಡಿಯುವರು. ಉಂಬ ಜಂಗಮ ಅಂದ್ರೆ ಯಾರಿಲ್ಲಿ? ಐನಾರು ಅಂತ ಅರ್ಥನಾ? ಮಡಿಯೊಳಗೆ ಉಣಿಸ್ಬಿಡಣ ಎಲ್ಲದನ್ನು? ಇಲ್ಲ. ಉಂಬ ಜಂಗಮ ಅಂದ್ರೆ ಯಾರಿಗೆ ಹಸಿವಾಗಿದೆಯೋ ಅವರೆಲ್ಲರೂ ಜಂಗಮರೇ. ಉಣ್ಣುವಾಗ ಹಸಿದವನೇ ಜಂಗಮ, ನೀಡುವಾಗ ಜಂಗಮನೇ ಭಕ್ತ. ಈಗ ನೀವು ಯಾರ ಮನೆಗೆ ಒಬ್ರು ಈಗ ಮಠಕ್ಕೆ ಬರ್ತೀರಾ, ನೀವೆಲ್ಲ ದವಸ ಧಾನ್ಯ ಹಣ ಎಲ್ಲ ತಂದು ಕೊಡ್ತೀರಾ. ನೀವು ಕೊಡುವಾಗ ಏನಂತ ಕೊಡ್ತೀರಾ? ಇದು ಜಂಗಮಕ್ಕೆ ಅರ್ಪಿತ. ಇದು ನಾವು ಗುರುಗಳಿಗೆ ಕೊಡ್ತಾ ಇದ್ದೀವಿ, ಸ್ವಾಮಿಗಳಿಗೆ ಕೊಡ್ತಾ ಇದ್ದೀವಿ, ಮಠಕ್ಕೆ ಕೊಡ್ತಾ ಇದ್ದೀವಿ, ಜಂಗಮಕ್ಕೆ ಕೊಡ್ತಾ ಇದ್ದೀವಿ ಅಂತ ಕೊಡ್ತೀರ. ಅದನ್ನ ನಾವೇನ್ ಮಾಡ್ಬೇಕೋ ಮಾಡಿ, ಅದನ್ನ ಜೇನುತುಪ್ಪ ಮಾಡ್ತೀವೋ, ನಿಂಬೆಹಣ್ಣು ಮಾಡ್ತೀವೋ, ಹಣ್ಣು ಮಾಡ್ತೀವೋ ಎಲ್ಲ ಮಾಡಿ ಕಡೆಗೆ ನಾವು ಕೊಡುವಾಗ ಏನಂತ ಕೊಡ್ಬೇಕು ನಿಮಗೆ? ನಾವು ಭಕ್ತರು, ತಗೊಳ್ಳೋರು ಜಂಗಮ. ಈ ಭಾವ ಇರಬೇಕು ಅಂತ ಬಸವಣ್ಣವ್ರು ಬಯಸೋದು. ಉಂಬ ಜಂಗಮ ಅಂದ್ರೆ ಯಾವುದೋ ಒಂದು ಜಾತಿ ಅಂತ ಅಲ್ಲ, ಹಸಿದವರೆಲ್ಲರೂ ಜಂಗಮರಲ್ಲಿ. ಯಾವುದು ಪ್ರಾಣಿ ಇರ್ಲಿ, ಅದು ಹಸಿವಾಗಿದೆ, ಒಂದು ಪ್ರಾಣಿಗೆ ಒಂದು ಪಕ್ಷಿಗೆ ನೀರು ಬೇಕಾಗಿದೆ, ಅದಕ್ಕೆ ಹಸಿವಾಗಿದೆ, ಅದು ಚಡ್ಪಡಿಸ್ತಾ ಇದೆ, ಅದಕ್ಕೆ ನೀವೇನಾದ್ರೂ ಒಂದಿಷ್ಟು ನೀರು ಕೊಟ್ಟು ಒಂದಿಷ್ಟು ಅಕ್ಕಿ ಕಾಳು ಅಥವಾ ಏನೋ ಒಂದಿಷ್ಟು ಕಾಳು ಹಾಕಿದ್ರೆ ಅದಕ್ಕೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಅದೇ ದೇವರ ತೃಪ್ತಿ. ದೇವರನ್ನ ತೃಪ್ತಿ ಪಡಿಸೋದು ಪೂಜೆ ಮಾಡಿ ಅಲ್ಲ, ದೇವರನ್ನ ತೃಪ್ತಿ ಪಡಿಸೋದು ಎಡೆ ಮಾಡಿ ಅಲ್ಲ, ದೇವರನ್ನ ತೃಪ್ತಿ ಪಡಿಸೋದು ಹಸಿದವರಿಗೆ ಉಣಿಸಿ. ಅದು ಯಾರೇ ಇರ್ಲಿ, ಹಸಿವಾಗಿದೆ ಅಂದ್ರೆ ಏನನ್ನು ನೋಡ್ಬೇಕು. ಸ್ವತಃ ನಮ್ಮ ವೈರಿನೇ ಇರ್ಬೋದು, ಅವನು ನಮಗೆ ಕೇಡನ್ನೇ ಬಯಸಿರ್ಬೋದು. ಅವನು ಹಸಿದಾಗ್ಲೂ ಕೂಡ ಅವನೇನಾದ್ರೂ ಬಂದು ನಮ್ಮ ಆಶ್ರಯ ಕೇಳಿ ಹಸಿವಾಗಿದೆ ಅಂತ ಹೇಳಿದ್ರೆ ಆವಾಗ ಅವನೇ ಜಂಗಮ, ವೈರಿ ಅಲ್ಲ ಅವನು. ಅಂದ್ರೆ ಅದು ಬಸವಣ್ಣವ್ರು ಹೇಳೋದು. ಉಂಬ ಜಂಗಮ ಬಂದಡೆ ನಡೆ ಎಂಬರು, ಉಣ್ಣದ ಲಿಂಗ ಬೋನವ ಹಿಡಿವರು. ಉಂಬ ಜಂಗಮ ಅಂದ್ರೆ ಹಸಿದ ಜೀವ. ಆ ಹಸಿವಾದ ಜೀವಕ್ಕೆ, ಅಗತ್ಯ ಇರೋ ಜೀವಕ್ಕೆ ಕೊಟ್ರೆ ಅದು ಪರಮಾತ್ಮನಿಗೆ ಕೊಟ್ಟಂಗೆ. ಅದಕ್ಕೆ ನೀವು ಈ ಹಳೆ ಕಥೆಗಳನ್ನು ಕೂಡ ಕೇಳಿಬೇಕಾದ್ರೆ, ಶಿವ ಕಥೆಗಳು ಅಥವಾ ಯಾವುದೇ ಕಥೆಗಳು, ವಿಷ್ಣುನ್ ಕಥೆಗಳೇ ಇರ್ಲಿ, ಅದ್ರಲ್ಲೂ ಶಿವ ಪರೀಕ್ಷೆ ಮಾಡಕ್ ಬರ್ತಾನೆ ಅಂದ್ರೆ ಯಾವ ವೇಷದಲ್ಲಿ ಬರ್ತಾನೆ ಅಂತ ಕೇಳಿದಿರ ನೀವೆಲ್ಲ? ಹೆಚ್ಚಾಗಿ ಭಿಕ್ಷುಕರ ವೇಷದಲ್ಲಿ, ಹಣ್ಣು ಮುದುಕರ ವೇಷದಲ್ಲಿ, ಎಲ್ಲಾದ್ರೂ ರಾಜ್ಕುಮಾರ್ ವೇಷದಲ್ಲಿ ಬಂದ ಅಂತ ಕೇಳಿದೀರಾ? ಮಂತ್ರಿ ವೇಷದಲ್ಲಿ ಬಂದ ಅಂತ ಕೇಳಿದೀರಾ? ಇಲ್ಲ, ಮಂತ್ರಿ ವೇಷದಲ್ಲಿ ಪರೀಕ್ಷೆ ಮಾಡಕ್ ಬಂದಿಲ್ಲ, ರಾಜ್ಕುಮಾರನ ವೇಷದಲ್ಲಿ. ಯಾಕಂದ್ರೆ ಅವನು ಹಸ್ಕೊಂಡ್ ಬರೋದೇ ಇಲ್ಲ, ರಾಜ್ಕುಮಾರ ಹಸ್ಕೊಂಡ್ ಬರೋದೇ ಇಲ್ಲ, ಮಂತ್ರಿ. ಆದ್ರೆ ಒಬ್ಬ ಭಿಕ್ಷುಕ, ಒಬ್ಬ ಹಣ್ಣು ಮುದುಕ, ಯಾರೋ ತಿರಸ್ಕಾರ ಮಾಡಿರ್ಬೋದು ಅವನನ್ನ, ಅವನಿಗೆ ಊಟದ ಅಗತ್ಯ ಇರ್ಬೋದು, ಬಟ್ಟೆಯ ಅಗತ್ಯ ಇರ್ಬೋದು. ಈ ತರಹ ಜಂಗಮ ಅನ್ನೋ ಅರ್ಥಕ್ಕೆ ಬಹಳ ಹೊಸ ಅರ್ಥ ಕೊಟ್ರು. ಇದನ್ನ ಮುಂದೆ ನಮ್ಮ ಭಾರತೀಯರು ತಿಳ್ಕೊಳ್ಳಿಲ್ಲ. ಮುಂದೆ ಫ್ರೆಂಚ್ ಕ್ರಾಂತಿ ಆಗ್ಲಿ, ರಷ್ಯಾ ಕ್ರಾಂತಿ ಆಗ್ಲಿ ಏನಕ್ಕೆ ನಡೀತಪ್ಪ ಅಂದ್ರೆ ರಾಜರುಗಳು ಪ್ರಜೆಗಳನ್ನ ಜಂಗಮ ಅಂತ ತಿಳ್ಕೊಳ್ಳಿಲ್ಲ. ರಾಜರುಗಳು ಪ್ರಜೆಗಳನ್ನ ಜಂಗಮ ಅಂತ ತಿಳ್ಕೊಂಡಿದ್ದಿದ್ರೆ
ಫ್ರೆಂಚ್ ಕ್ರಾಂತಿನೇ ನಡೀತಿರ್ಲಿಲ್ಲ. ಒಬ್ಬ ಲೂಯಿಸ್ ಅಂತ ಇದ್ದ ಅಲ್ಲಿ, ಯಾರೋ ಬರ್ತಾನೆ, 9ನೇ ಲೂಯಿಸ್, ಜಾರ್ಜ್ ಲೂಯಿಸ್ ಅಂತ ಹೇಳಿನೋ ಬರ್ತಾನೆ ಫ್ರಾನ್ಸ್ ಅಲ್ಲಿ. ಹುಡುಗ ಜನ ಎಲ್ಲ ಗುಳೆ ಹೋಗ್ತಿದಾರೆ, ಬರಗಾಲ, ಏನು ತಿನ್ನಕ್ಕಿಲ್ಲ ಅಂದ್ರೆ ಎಲ್ಲಿ ಹೋಗ್ತಿದಾರೆ ಅವರೆಲ್ಲ ಅಂತ ಕೇಳ್ತಾನೆ ಮೇಲ್ ಕುತ್ಕೊಂಡು, ಅರಮನೆ ಮೇಲೆ ಕುತ್ಕೊಂಡು. ಒಬ್ಬ ಮಂತ್ರಿ ಹೇಳ್ತಾನೆ ಅವರೆಲ್ಲ ವಲಸೆ ಹೊರಟಿದ್ದಾರೆ, ಅವ್ರಿಗೆ ತಿನ್ನೋದಕ್ಕೆ ರೊಟ್ಟಿ ಇಲ್ಲ ಅಂದ್ರೆ ಬ್ರೆಡ್ ಇಲ್ಲ ಅಂದ್. ಅಯ್ಯೋ ಬ್ರೆಡ್ ಇಲ್ಲಿದ್ರೆ ಕೇಕ್ ತಿನ್ನಕ್ ಬರಲ್ವಾ? ಇದು ಜನರಿಗೆ ಗೊತ್ತಾಗತ್ತೆ. ರಾಜ ಹಿಂಗ್ ಅನ್ನಂತೆ ಅಂತ ಕೂಡ್ಲೆ ಕೆಲವರೆಲ್ಲ ಕೂಡ್ಕೊಂಡು ಯಂತ್ರ ತಯಾರು ಮಾಡ್ತಾರೆ ಮೊದ್ಲು. ಆ ಯಂತ್ರ ಹೆಂಗೆ ಅಂದ್ರೆ ನಿಲ್ಲಿಸ್ಬಿಟ್ಟು ಅದ ಒಂದು ತಿರುಗಿಸ್ಬಿಟ್ರೆ ಬಟನ್, ಅದನ್ನ ಚಕ್ರ ತಿರುಗಿಸಿದ್ರೆ ಅವ್ನ್ ಕತ್ತರಿಸ್ಬಿಡೋದು. ಸಾವಿರಾರು ಜನರನ್ನ ಕತ್ತರಿಸಾಕ್ಬಿಡ್ತಾರೆ ರಾಜವಂಶರನ್ನ. ಅದೇ ಫ್ರೆಂಚ್ ಕ್ರಾಂತಿ, 1789 ಇರ್ಬೋದು ಹೆಚ್ಚು ಕಡಿಮೆ. ಅಂದ್ರೆ ಹೀಗೆ, ಅಂದ್ರೆ ಯಾಕೆ ಇವೆಲ್ಲ ಆಯ್ತು ಅಂತಂದ್ರೆ ಇಲ್ಲಿ ಅವ್ರನ್ನ ನಾವು, ಅಂದ್ರೆ ನಮ್ಮನ್ನ ಆಶ್ರಯಿಸಿದವ್ರನ್ನ ನಾವು ಕೀಳು ಅಂತ ಭಾವಿಸ್ಬಾರ್ದು. ಅಲ್ಲಿ ಕೀಳು ಅಂತ ಭಾವಿಸಿದ್ರೆ ಹೊರಟಾಯ್ತು, ಅಲ್ಲಿ ಜಂಗಮತ ಹೊರಟಾಯ್ತು. ಅಲ್ಲಿ ಸೇವೆ ಮಾಡುವವರು ಊಟ ಮಾಡುವಾಗ ಅವ್ರ ಜಂಗಮರೇ, ಅವ್ರ ಅಗತ್ಯಗಳನ್ನು ಪೂರೈಸುವಾಗ ಅವ್ರ ಜಂಗಮರು ತೆಗೆದುಕೊಳ್ಳುವಾಗ. ಹಾಗೆ ಮಾಲೀಕ ಕಾರ್ಮಿಕ ಅನ್ನೋ ಭಾವ ಕೂಡ ಅಲ್ಲಿ ಯುರೋಪ್ ಅಲ್ಲಿ ಬಹಳ ಗಲಾಟೆ ಮಾಡಿಸ್ತಾರೆ. ಮಾಲೀಕರು ಶೋಷಣೆ ಮಾಡ್ತಿದ್ರು, ಸರಿಯಾಗಿ ಸಂಬಳ ಕೊಡ್ತಿರ್ಲಿಲ್ಲ, ಅವ್ರಿಗೆ ರಕ್ಷಣೆ ಕೊಡ್ತಿರ್ಲಿಲ್ಲ. ಅದಕ್ಕೆ ದಂಗೆ ಎದ್ದಿದ್ದು ಮೇ 1 ಕಾರ್ಮಿಕರ ದಿನ ಅಲ್ಲಿಂದನೇ ಶುರುವಾಗಿದ್ದು. ಹೀಗೆ ಜಂಗಮಕ್ಕೆ ಒಂದು ಹೊಸ ಅರ್ಥವನ್ನು ಕೊಟ್ಟರು. ಸುಮಾರು 8-9 ಅರ್ಥಗಳನ್ನು ಕೊಡ್ತಾರೆ ಜಂಗಮ ಅನ್ನೋದಕ್ಕೆ. ಈ ವಚನದಲ್ಲಿ ಅದೇ ಅರ್ಥ ಬರೋದು. ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದರೆ ಮುಂದೆ ಸಕಲಾರ್ಥವ ನೀವನ್. ನಾವು ಪಾರಮಾರ್ಥವನ್ನು ಸಾಧಿಸ್ಬೇಕಾದ್ರೆ, ನಮ್ಮ ಉದ್ಧಾರ ಆಗ್ಬೇಕಾದ್ರೆ, ನಮ್ಮ ಜೀವನದಲ್ಲಿ ಏನೋ ಸಾಧಿಸ್ಬೇಕಾದ್ರೆ, ಉನ್ನತವಾದನ್ನ ಸಾಧಿಸ್ಬೇಕಾದ್ರೆ ನಾವೇನು ಒಟ್ಟಾಗಿರ್ತೀವಿ ಪರಸ್ಪರರನ್ನ ಜಂಗಮ ಅಂತ ತಿಳ್ಕೋಬೇಕು, ಅಥವಾ ನೊಂದು ಬಂದ ಜೀವಗಳನ್ನ ಜಂಗಮ ಅಂತ ತಿಳ್ಕೋಬೇಕು. ಈಗ ನೀವು ಆರೋಗ್ಯ ಸಾಧಕರನ್ನೇ ನಾವು ಜಂಗಮ ಅಂತ ತಿಳ್ಕೋಬೇಕು. ಇಲ್ಲಿ ಪ್ರತಿಯೊಬ್ರು ಸೇವೆ ಮಾಡೋರು ಹಂಗೆ ತಿಳ್ಕೊಬೇಕು. ನೀವು ಎಲ್ರು ಪ್ರತಿಯೊಬ್ರು ನಾನು ಜಂಗಮದ ಸೇವೆ ಮಾಡಿ, ಬರೀ ಗುರುಗಳಿಗೆ ಊಟ ಮಾಡಿಸಿದ್ರೆ ಅಂತಲ್ಲ, ಯಾರೋ ಕಷ್ಟದಲ್ಲಿದ್ದಾರೆ, ಉಪವಾಸ ಇದ್ದಾರೆ, ನೊಂದು ಒದ್ದಾಡ್ತಿದ್ದಾರೆ, ಅವ್ರನ್ನ ಬರ್ತಾರೆ, ಅವಾಗ ಅವ್ರನ್ನ ಮಾತಾಡಿಸಿ ಏನ್ ಕಷ್ಟ ಆಗ್ತಾ ಇದೆ, ಅವ್ರಿಗೇನು ಸ್ಟೀಮ್ ಕೊಡ್ಬೇಕಾ, ಅಥವಾ ಅವ್ರಿಗೇನಾದ್ರು ಮಧ್ಯದಲ್ಲೇ ಏನಾದ್ರು ತುಂಬಾ ಕಷ್ಟ ಆಗ್ತಿದೆ, ಎಲ್ರಿಗೂ ಹಂಗಾಗಲ್ಲ, ಒಬ್ಬೊಬ್ರಿಗೆ ತುಂಬಾ ಹಸಿವಾಗ್ಬೋದು. ಅವಾಗ ಅವ್ರಿಗೇನಾದ್ರು ನಾನಿದ್ದೆ, ನನ್ಗೆ ಮಾತಾಡ್ಸಿದ್ರೆ ನಾನು ಕೊಡಕ್ಕೆ ಹೇಳ್ತೀನಿ. ಒಂದ್ ವೇಳೆ ನನ್ ಮಾತಾಡಿಸದೇ ಇದ್ರು ಕೂಡ ನಾನಿಲ್ಲ, ಆವಾಗ್ಲೂ ಸ್ಪಂದಿಸೋದು ಬಹಳ ಮುಖ್ಯ. ಇಲ್ಲ ರಾತ್ರಿ ತನಕ ಏನೂ ಇಲ್ಲ ಅಂತ ಅಕ್ಷತೆ ಹೇಳ್ದಂಗೆ ಹೇಳ್ಬಾರ್ದು, ಗೊತ್ತಾಯ್ತಲ್ಲ. ರಾತ್ರಿ ತನಕ ಏನು ಕೊಡಂಗಿಲ್ಲ, ನೀವ್ ಇದನ್ನೇ ಕೊಡ್ಕೊಂಡಿರ್ಬೇಕು. ಒಂದ್ ದಿವ್ಸ ಕೊಡೋಣ, ನಾಳೆಯಿಂದ ಅವರೇ ಕೇಳಲ್ಲ. ಅಂದ್ರೆ ಹಸಿವು ತೃಪ್ತಿ ಆಯ್ತು ಅಂದ್ರೆ ಆವಾಗ ಅವ್ರ ನೋವು ಹೊರಟೋಯ್ತು ಅಂತಂದ್ರೆ ಆವಾಗ ಅವ್ರು ಮತ್ತೆ ಉಪವಾಸ ಮಾಡಕ್ಕೆ ತಯಾರಾಗ್ತಾರೆ. ನೆನೆ ನಮ್ಮ ಬಸವ ಹೇಳ್ತಿದ್ದ ಸಂಕೇತ, ನನಗೆ ಊಟ ಕೊಡಕ್ಕೆ ಹೇಳಮ್ಮ ಅಂತ ಅವ್ರ ಅಮ್ಮಂಗೆ ಹೇಳ್ತಿದ್ದ. ನಾನು ಹೇಳಿದೆ, ಊಟನೂ ಕೊಡ್ತೀವಪ್ಪ, ಊಟ ಒಂದೊತ್ತು ಕೊಡ್ತೀನಿ ಬೇಕಾದ್ರೆ ನಿನಗೆ ಊಟ ಬೇಕಾ ಹಣ್ಣು ಬೇಕಂದ್ರೆ ಹಣ್ಣು ಆಯ್ಕೆ ಮಾಡ್ಕೊಂಡ ಅವನು. ಯಾಕೆ ಅವನಿಗೂ ಒಳಗಡೆ ಇದೆ, ನಾನು ಫೇಲ್ ಆಗ್ತಿದ್ದೀನಿ, ನಾನು ಊಟ ಮಾಡಬಾರ್ದು ಅನ್ನೋದು ಒಳಗಡೆ ಇದೆ. ಆದ್ರೆ ಹಸಿವು, ಆ ವಯಸ್ಸು ತಡೆಯಕ್ ಆಗ್ತಲ್ಲ. ಆವಾಗ ನಾವು ಸಕಾರಾತ್ಮಕವಾಗಿ ತಗೊಂಡಾಗ ಮಕ್ಕಳು ಉಪವಾಸ ಮಾಡ್ತಾರೆ. ಈಗ ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಜ್ಯೂಸೇ ಕೊಡ್ದೆ ನಾನು, ಈಗ ಸಾಯಂಕಾಲ ಏನ್ ಬೇಕು ಅಂದ್ರೆ ಹಣ್ಣು ಕೊಟ್ರೆ ಒಳ್ಳೇದು ಅಂತಾನೆ. 10ರಿಂದ ಸೂಪ್ ಕೊಟ್ರೆ ಕುಡಿತಾನೆ, ಆದ್ರೆ ಹಣ್ಣು ಕೊಟ್ಬಿಟ್ರೆ ಇನ್ನೂ ಖುಷಿ ಆಗತ್ತೆ. ನಾಳೆಯಿಂದ ಪ್ರಾಯಶಃ ಅವ್ನು 3 ಹೊತ್ತು ಮಾಡ್ಬಿಡ್ತಾನ. ಅಂದ್ರೆ ಹೀಗೆ ನೋವಿಗೆ ಸ್ಪಂದಿಸೋದೆ ಜಂಗಮಕ್ಕೆ ಸೇವೆ, ಅದೇ ಸೇವೆ. ಯಾರಿಗೂ ಎಷ್ಟು ಸಾಧ್ಯವಾಗುತ್ತೋ ನಮ್ಮ ಕೈಯಲ್ಲಿ ಒಳ್ಳೇದನ್ನ ಮಾಡೋಣ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರೀತಿ ತೋರಿಸೋದು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಗ್ಗಟ್ಟಿಂದ ಆನಂದವಾಗಿ ಬದುಕ್ತಕ್ಕಂಥದ್ದು, ಅದೇ ಜಂಗಮ. ಯಾರಿಗೂ ನೋವಾಗ್ಲಾರ್ದಂಗೆ ನೋಡ್ಕೊ. ಒಂದು ಸಣ್ಣ ಮಗುಗೂ ಕೂಡ ಸಂದರ್ಭ ಬಂದಾಗ ದಂಡಿಸೋಣ, ಶಿಕ್ಷೆ ಕೊಡಬಾರ್ದು ಅಂತಲ್ಲ. ಈ ಅಮೆರಿಕನ್ ಸಿಸ್ಟಮ್ ತಪ್ಪೇನೆ, ಅದರಿಂದ ಮಕ್ಕಳ ಭವಿಷ್ಯ ಚೆನ್ನಾಗ್ ಆಗಲ್ಲ. ಯಾವಾಗ ಅವ್ರನ್ನ ದಂಡಿಸ್ಬೇಕು, ಯಾರು ದಂಡಿಸ್ಬೇಕು, ಅವ್ರು ಮಾತ್ರ ದಂಡಿಸ್ಬೇಕು. ಪ್ರೀತಿ ತೋರಿಸ್ಬೇಕು, ದಂಡಿಸ್ತಕ್ಕಂಥವ್ರು ದಂಡಿಸ್ಬೇಕು. ಎರಡೂ ಇದ್ರೆ ಮಾತ್ರ ಒಂದು ಮಗುವಿನ ಪ್ರಗತಿ ಸಾಧ್ಯ ಆಗುತ್ತೆ. ಅವಾಗ ಶಾಲೆಯಲ್ಲಿ ಮಗುವೇ ಜಂಗಮ. ಶಾಲೆಯಲ್ಲಿ ಪಾಠ ಮಾಡುವಾಗ ವಿದ್ಯಾರ್ಥಿಗಳೇ ಜಂಗಮ, ಗುರುಗಳೇ ಭಕ್ತರು. ವಿದ್ಯಾರ್ಥಿಗಳು ಗುರುಗಳನ್ನ ಗೌರವಿಸುವಾಗ ಗುರುಗಳ ಜಂಗಮ, ವಿದ್ಯಾರ್ಥಿಗಳ ಭಕ್ತರು. ಈ ಒಂದು ಸಂಬಂಧವನ್ನ ಬಸವಣ್ಣವ್ರು ಹೇಳ್ಕೊಟ್ರು. ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದಡೆ
ನರಕ ತಪ್ಪೋದು ಕಾರಣ ಕೂಡಲ ಸಂಗಮ ದೇವ. ಅಂದ್ರೆ ಒಬ್ಬರಲ್ಲಿ ನಾವು ಜಂಗಮತ್ವವನ್ನು ಕಂಡು ಆ ತಿರಸ್ಕಾರದಿಂದ ಅಂದ್ರೆ ಊಟ ನೀಡ್ಬಿಡೋದು, ಆಮೇಲೆ ಏನಾರು ಮಾತಾಡೋದು, ಹಂಗ್ಸೋದು, ಅಥವಾ ಅವ್ರನ್ನ ತಿರಸ್ಕಾರ ಮಾಡೋದು ಮಾತಾಡೋದು, ಹಾಗೆ ಮಾಡಿದ್ರೆ ಅದು ಪರಮಾತ್ಮನಿಗೆ ಮಾಡ್ತಕ್ಕಂತ ನೋವು. ಅದಕ್ಕೆ ನಮ್ಮ ಜಾನಪದ ಕವಿಗಳು ಹೇಳ್ತಾರೆ ನೋಡಿ, ಇಟ್ಟು ಹಂಗಿಸಬೇಡ, ಕೊಟ್ಟಾಡಿಕೊಳಬೇಡ, ಎಷ್ಟುಂಡರೆಂದು ಅನಬೇಡ, ಇವು ಮೂರು ಮುಟ್ಟಿಹವು ಶಿವನ ಸದರನ್ನ. ಅಂದ್ರೆ ಇಟ್ಟು ಹಂಗಿಸಬೇಡ, ಊಟಕ್ಕೆ ಕೊಟ್ಬಿಟ್ಟು ಊಟಕ್ಕಿಟ್ಟು ಹಂಗಿಸ್ಬೇಡ, ಕೊಟ್ಟಾಡಿಕೊಳ್ಬೇಡ, ದಾನ ಮಾಡ್ಬಿಡೋದು, ನಾನು ಇವ್ರಿಗೆ ಇಷ್ಟು ದಾನ ಕೊಟ್ಟೆ ಅಂತೇಳಿ ಎಲ್ರು ಬೆಳ್ಕೊಂತ ಬರೋದು. ಆಮೇಲೆ ಎಷ್ಟುಂಡರೆಂದು ಏನಬೇಡ, ಯಾರು ಚೆನ್ನಾಗಿ ಊಟ ಮಾಡಿದ್ದಾರೆ ಅವ್ರಿಗೆ ಎಂದು ಹಂಗಿಸ್ಬಾರ್ದು. ಅಕಸ್ಮಾತ್ ಹಂಗಸಿದ್ರೆ ಅವು ಶಿವನನ್ನೇ ಮುಟ್ತವೆ, ಮುಟ್ಟಿ ಅವು ಶಿವನ ಸದರನ್ನ. ನೋಡಿ ಜಾನಪದ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನ. ಹೀಗೆ ನಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದೆ ಆದ್ರೆ ಅದು ನಿಜವಾದ ಜಂಗಮತ್ವ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.